ಆರ್ಎಸ್ಎಸ್ ಮೇಲೆ ಯಾವುದೇ ಕೇಸ್ಗಳಿಲ್ಲ ಅನ್ನೋ ಪರ ವಿರೋಧದ ಚರ್ಚೆ. ಆರ್ಎಸ್ಎಸ್ ನೋಂದಣಿಯಾಗಿಲ್ಲ, ಅದಕ್ಕೆ ಯಾವುದೇ ಕೇಸ್ಗಳು ಇಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಸ್ತಿತ್ವದಲ್ಲೇ ಇರದ ಸಂಘಟನೆ ಹೇಗೆ ಬ್ಯಾನ್ ಮಾಡೋದು? ನೋಂದಣಿ ಶುಲ್ಕವನ್ನ ನಾನೇ ಕಟ್ತೀನಿ ಅಂತ ಗೃಹ ಸಚಿವ ಹೇಳ್ತಾ ಇದ್ದಾರೆ. ನನ್ನ ಸಂಬಳದಿಂದ ಹಣ ಕೊಡ್ತೇನೆ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಅದೇ ನನಗೇನು ಸಂಬಂಧ? ನಾವು ಇದ್ದಂಗೆ ಹೇಳಬೇಕಲ್ಲ. ಈ BJPದವರು ಮೂರ್ಖರು. RSS ವಿರುದ್ಧ ಕೇಸ್ ಇದೆಯಾ ಇಲ್ಲ ಅಂತ ಕೇಳಿದ್ದಾರೆ. ಇಲ್ಲ ಅಂತಲೇ ಹೇಳಿದ್ದೀವಿ. ಯಾಕಿಲ್ಲ? ಯಾಕಂದರೆ ಅವ್ರ ನೋಂದಣಿನೇ ಇಲ್ಲ. ಈಗ ನಾನು ಅದೇ ಹೇಳ್ತಾ ಇರೋದಲ್ಲ, ನೋಂದಣಿ ಮಾಡಿಸ್ಕೊಳ್ರಪ್ಪ, ಕಾನೂನಾತ್ಮಕವಾಗಿ ಬನ್ನಿ, ಕಮ್ ವಿತಿನ್ ದ ಲೀಗಲ್ ಫ್ರೇಮ್ವರ್ಕ್. ನೀವೇನು ಎಲ್ಲರಿಗಿಂತ ದೊಡ್ಡವರಲ್ಲ. ಅದು ನಾನು ನೋಡಿದೆ. ನಾರಾಯಣ ಸ್ವಾಮಿ ಚೆಲುವಾದಿಯವರು BJPಯವರು ನೋಡಿದ್ರ ಇಲ್ಲಿ ಶೂನ್ಯ ಪ್ರಕರಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವರೆಲ್ಲ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಕಲ್ತು ಬಂದವರು. ಇವರಿಗೆ ಹೌ ಕ್ಯಾನ್ ಐ ಬ್ಯಾನ್ ಆನ್ ಆರ್ಗನೈಸೇಷನ್ ದಟ್ ಡಸ್ ನಾಟ್ ಎಕ್ಸಿಸ್ಟ್? ಅಸ್ತಿತ್ವದಲ್ಲೇ ಇಲ್ಲ ಇವರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಂದಣಿ ಮಾಡಿಸಿ. ನಿಮ್ಮ ನೋಂದಣಿ ಶುಲ್ಕವನ್ನು ನಾನೇ ಕಟ್ತೀನಿ. ನಾನು ನಿನ್ನೆ ಕೂಡ ಹೇಳಿದ್ದೀನಿ ಮಾಧ್ಯಮ ಸ್ನೇಹಿತರಿಗೆ, ಕರ್ನಾಟಕ ರಾಜ್ಯದಲ್ಲಿ ನೀವು ಎಷ್ಟು ಶಾಖಗಳಿವೆ ಎಲ್ಲನೂ ರಿಜಿಸ್ಟರ್ ಮಾಡಲಿಕ್ಕೆ ನಾನು ನನ್ನ ಶಾಸಕರ ಅನುದಾನದಿಂದ ನನ್ನ ಸಂಬಳದಿಂದ ಕೊಡ್ತೀನಿ. ಬೇಕಾದರೆ ನಮ್ದು ಏನಾದರೂ ಒಂದು ಸ್ವಲ್ಪ ಏನಾದರೂ ಬೇರೆ ಮಾರಾಟ ಮಾಡೋದು ಅದನ್ನೂ ಮಾಡ್ತೀನಿ ಬೇಕಿದ್ರೆ. ಬಟ್ ನೋಂದಣಿ ಶುಲ್ಕ ನಾನೇ ಕೊಡ್ತೀನಿ. ಬೇಕಿದ್ರೆ ರಾಷ್ಟ್ರಾದ್ಯಂತ ಮಾಡಬೇಕಂದ್ರೂ ಕೂಡ ನಾವೇ ಕೊಡಿಸ್ತೀವಿ. ಬೇಕಿದ್ರೆ ಪೊಲಿಟಿಕಲ್ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗ್ತಿದೆ. ಯಾಕಂದರೆ ನೀವು ಚಾರ್ಜ್ ತಗೊಂಡು ಯಾವುದೇ ಕೇಸ್ಗಳು ಇಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಸ್ತಿತ್ವದಲ್ಲೇ ಇರದ ಸಂಘಟನೆ ಹೇಗೆ ಬ್ಯಾನ್ ಮಾಡೋದು? ನೋಂದಣಿ ಶುಲ್ಕವನ್ನ ನಾನೇ ಕಟ್ತೀನಿ ಅಂತ ಗೃಹ ಸಚಿವ ಹೇಳ್ತಾ ಇದ್ದಾರೆ. ನನ್ನ ಸಂಬಳದಿಂದ ಹಣ ಕೊಡ್ತೇನೆ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಅದೇ ನನಗೇನು ಸಂಬಂಧ? ನಾವು ಇದ್ದಂಗೆ ಹೇಳಬೇಕಲ್ಲ. ಈ BJPದವರು ಮೂರ್ಖರು. RSS ವಿರುದ್ಧ ಕೇಸ್ ಇದೆಯಾ ಇಲ್ಲ ಅಂತ ಕೇಳಿದ್ದಾರೆ. ಇಲ್ಲ ಅಂತಲೇ ಹೇಳಿದ್ದೀವಿ. ಯಾಕಿಲ್ಲ? ಯಾಕಂದರೆ ಅವ್ರ ನೋಂದಣಿನೇ ಇಲ್ಲ. ಈಗ ನಾನು ಅದೇ ಹೇಳ್ತಾ ಇರೋದಲ್ಲ, ನೋಂದಣಿ ಮಾಡಿಸ್ಕೊಳ್ರಪ್ಪ, ಕಾನೂನಾತ್ಮಕವಾಗಿ ಬನ್ನಿ, ಕಮ್ ವಿತಿನ್ ದ ಲೀಗಲ್ ಫ್ರೇಮ್ವರ್ಕ್. ನೀವೇನು ಎಲ್ಲರಿಗಿಂತ ದೊಡ್ಡವರಲ್ಲ. ಅದು ನಾನು ನೋಡಿದೆ. ನಾರಾಯಣ ಸ್ವಾಮಿ ಚೆಲುವಾದಿಯವರು BJPಯವರು ನೋಡಿದ್ರ ಇಲ್ಲಿ ಶೂನ್ಯ ಪ್ರಕರಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವರೆಲ್ಲ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಕಲ್ತು ಬಂದವರು. ಇವರಿಗೆ ಹೌ ಕ್ಯಾನ್ ಐ ಬ್ಯಾನ್ ಆನ್ ಆರ್ಗನೈಸೇಷನ್ ದಟ್ ಡಸ್ ನಾಟ್ ಎಕ್ಸಿಸ್ಟ್? ಅಸ್ತಿತ್ವದಲ್ಲೇ ಇಲ್ಲ ಇವರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಂದಣಿ ಮಾಡಿಸಿ. ನಿಮ್ಮ ನೋಂದಣಿ ಶುಲ್ಕವನ್ನು ನಾನೇ ಕಟ್ತೀನಿ. ನಾನು ನಿನ್ನೆ ಕೂಡ ಹೇಳಿದ್ದೀನಿ ಮಾಧ್ಯಮ ಸ್ನೇಹಿತರಿಗೆ, ಕರ್ನಾಟಕ ರಾಜ್ಯದಲ್ಲಿ ನೀವು ಎಷ್ಟು ಶಾಖಗಳಿವೆ ಎಲ್ಲನೂ ರಿಜಿಸ್ಟರ್ ಮಾಡಲಿಕ್ಕೆ ನಾನು ನನ್ನ ಶಾಸಕರ ಅನುದಾನದಿಂದ ನನ್ನ ಸಂಬಳದಿಂದ ಕೊಡ್ತೀನಿ. ಬೇಕಾದರೆ ನಮ್ದು ಏನಾದರೂ ಒಂದು ಸ್ವಲ್ಪ ಏನಾದರೂ ಬೇರೆ ಮಾರಾಟ ಮಾಡೋದು ಅದನ್ನೂ ಮಾಡ್ತೀನಿ ಬೇಕಿದ್ರೆ. ಬಟ್ ನೋಂದಣಿ ಶುಲ್ಕ ನಾನೇ ಕೊಡ್ತೀನಿ. ಬೇಕಿದ್ರೆ ರಾಷ್ಟ್ರಾದ್ಯಂತ ಮಾಡಬೇಕಂದ್ರೂ ಕೂಡ ನಾವೇ ಕೊಡಿಸ್ತೀವಿ. ಬೇಕಿದ್ರೆ ಪೊಲಿಟಿಕಲ್ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗ್ತಿದೆ. ಯಾಕಂದರೆ ನೀವು ಚಾರ್ಜ್ ತಗೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.